ವೆಲ್ಕಮ್ ಟು ನದರ್ ನ್ಯೂ ವ್ಲಾಗ್. ಇಲ್ಲಿ ನಾನೊಂದು ಅರ್ಧ ಲೋಟ ಅಷ್ಟು ಅವಲಕ್ಕಿ ಮತ್ತು ಕಾಲು ಲೋಟ ಅಷ್ಟು ಕಡಲೆಪಪ್ಪು ಮತ್ತು ಅದಕ್ಕೆ ಸ್ವಲ್ಪ ಬಾದಾಮಿ ಮತ್ತು ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಕ್ಯಾಶ್ಯೂ ಆ್ಯಂಡ್ ಸ್ವಲ್ಪ ಏಲಕ್ಕಿನ ನೀಟಾಗಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದು ತಣ್ಣಗಾದಮೇಲೆ ಈ ರೀತಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಆದಮೇಲೆ ಅದನ್ನ ಜರಡಿಗೆ ಹಿಡಿದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನಾವು ಬೇಬಿ ಜೊತೆ ಆಚೆ ಹೋದಾಗ ಅಲ್ಲಿ ಏನಾದರೂ ತಿನ್ನಿಸ್ಬೇಕು ಅಂದರೆ ಒಂದೊಂದು ಸರಿ ಬೇಬಿ ಫುಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಪೌಡರ್ನ ಒಂದು ಏರ್ ಟೈಟ್ ಬಾಕ್ಸಲ್ಲಿ ನೀವು ಕ್ಯಾರಿ ಮಾಡಿ ಅದ್ರ ಜೊತೆ ಬಿಸಿನೀರು ತೊಗೊಂಡು ಹೋದರೆ ಇನ್ಸ್ಟೆಂಟಾಗಿ ಬೇಬಿ ಫುಡ್ನ ನೀವು ಎಲ್ಲಿ ಬೇಕಾದರೂ ಪ್ರಿಪೇರ್ ಮಾಡಿ ಬೇಬಿಗೆ ತಿನ್ನಿಸ್ಬೋದು. ಇದೊಂಥರ 2-in-1 ರೆಸಿಪಿ. ಬಿಕಾಸ್ ಯಾವಾಗಲೂ ನಾವೇನು ಟ್ರಾವೆಲ್ ಮಾಡ್ತಾ ಇರಲ್ಲ. ಸಪೋಸ್ ಎಮರ್ಜೆನ್ಸಿಯಲ್ಲಿ ಟ್ರಾವೆಲ್ ಮಾಡಿದ್ರೆ ಇದನ್ನ ಆ ರೀತಿ ತೊಗೊಂಡು ಹೋಗ್ಬೋದು. ನಾನು ಈ ಪೌಡರ್ನ ಮನೇಲಿ ರಾಗಿ ಸರಿ ಮಾಡಬೇಕಾದ್ರೆ ಕೂಡ ಉಪಯೋಗಿಸ್ತೀನಿ. ಅಂದರೆ 2 ಸ್ಪೂನ್ ರಾಗಿ ಸರಿಗೆ 1 ಸ್ಪೂನ್ನಷ್ಟು ಈ ಪೌಡರ್ನ ಹಾಕಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಕುಕ್ ಮಾಡ್ಕೋಬೇಕು. ಆವಾಗ ಲಂಪ್ಸ್ ಬರಲ್ಲ. ಆವಾಗವಾಗ ಈ ರೀತಿ ಕೈ ಆಡಿಸಿದ್ರೆ ಲಂಪ್ಸ್ ಆಗಲ್ಲ. ಒಂದು 2-3 ನಿಮಿಷದಲ್ಲಿ ಈ ರಾಗಿ ಸರಿ ರೆಡಿ ಆಯಿತು. ಇದನ್ನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪಾಪುಗೆ ತಿನ್ನಿಸ್ತೀನಿ. ಆ್ಯಂಡ್ ಆಚೆ ಕಡೆ ಹೋದಾಗ ನೀವು ಜಸ್ಟ್ ಆ ಪೌಡರ್ ಅಷ್ಟೇ ತೊಗೊಂಡೋಗಿ ಬಿಸಿನೀರಲ್ಲಿ ಕಲಿಸ್ಬಿಟ್ಟು ತಿನ್ನಿಸ್ಬೋದು. ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಟ್ಟು ತಿನ್ನಿಸ್ಬೋದು ಬೇಕಾದರೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ.